ಬೆಳಗಾವಿಯಲ್ಲಿ ಜನವರಿ 27 ಮತ್ತು 28ರಂದು ಪ್ರಥಮ ಮಹಿಳಾ ಸಮಾವೇಶ ಹಮ್ಮಿಕೊಂಡಿದ್ದಾಗಿ ಕೆಂಚ ವೀರಪ್ಪ ಅವರು ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಕೆಂಚ ವೀರಪ್ಪ ಅವರು ಮಾತನಾಡಿದ್ದು, ಇದೇ ಜನವರಿ 27 ಮತ್ತು 28ರಂದು ಬೆಳಗಾವಿಯ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜು ಸಭಾಂಗಣದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಪ್ರಥಮ ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇನ್ನು ಹಂದಿಗುಂದ ಮಠದ ಶಿವಾನಂದ ಮಹಾಸ್ವಾಮೀಜಿಗಳು ಸ್ಮರಣೆ ಸಂಚಿಕೆ ಲೋಕಾರ್ಪಣೆ ಮಾಡಲಿದ್ದು, ಅಥಣಿ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಗಳು ಕಾರ್ಯಕ್ರಮದ ನೇತೃತ್ವ ವಹಿಸಲಿದ್ದು, ಬೀದರ್ನ ಲಿಂಗಾಯತ ಮಹಾಮಠದ ಅನ್ನಪೂರ್ಣ, ಅತ್ತಿವೇರಿ ಬಸವಧಾಮದ ಬಸವೇಶ್ವರಿ ಹಾಗೂ ಶಿಕಾರಿಪುರದ ಬಸವಾಶ್ರಮದ ಶರಣಾಂಬಿಕಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾಗಿ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಮುಖಂಡರಾದ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದು, ನಮ್ಮ ಬೇಡಿಕೆ ಲಿಂಗಾಯತ ಧರ್ಮ ಸ್ಥಾಪನೆ ಆಗಿದ್ದು, ಈ ಬಗ್ಗೆ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗಿದ್ದು, ಮಾಹಿತಿ ಕೊರತೆ ಹಿನ್ನೆಲೆ ವಾಪಸ್ ಕಳಿಸುವುದಾಗಿ ಕೇಂದ್ರ ತಿಳಿಸಿತು. ಇನ್ನು ಸೂಕ್ತ ಮಾಹಿತಿಯೊಂದಿಗೆ ಮತ್ತೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಬೇಕು ಹಾಗೂ ಲಿಂಗಾಯತ ಸ್ವತಂತ್ರ ಧರ್ಮವನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಈ ಒಂದು ಪ್ರಥಮ ಮಹಿಳಾ ಸಮಾವೇಶ ಹಮ್ಮಿಕೊಂಡಿದ್ದಾಗಿ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ. ಮೊದಲನೇ ಮಹಿಳಾ ಸಮಾವೇಶ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ನಮ್ಮಲ್ಲಿ ಮಾಡಿರುವಂಥವು ಬೇರೆ ರಾಜ್ಯದವರು ಭಾಳ ಜನ ಆಗಮಿಸ್ತಿದ್ದಾರೆ. ಅನೇಕ ಹೊರಗುಂಟಿಗೂ ಸಹ ಆಗಮಿಸ್ತಾ ಇದ್ದಾರೆ. ಅಲ್ಲಿ ನಡೆಯುವಂತಹ ಈ ಒಂದು ಸಮಾವೇಶಕ್ಕೆ ಎಲ್ಲರೂ ಸಹ ನಾನು ಎಲ್ಲರೂ ಆಗಮಿಸಬೇಕು ಅಂತ ಕೇಳ್ತಿದ್ದೀವಿ. ಜೊತೆಗೆ ಇದರ ಬಗ್ಗೆ ನಾವು ತಮ್ಮೆಲ್ಲರಿಗೂ ಸಹ ಸಂಬಂಧಪಟ್ಟಂಥ ದಾಖಲಾತಿಗಳು ರೂಪಿಸಿದ್ದೇವೆ. ಇದರ ಒಂದು ನೇತೃತ್ವದಲ್ಲಿ ನಾವು ಸಮಾವೇಶಕ್ಕೆ ಇಲ್ಲಿಂದಲೂ ಸಹ ಅನೇಕ ಗಾಡಿಗಳನ್ನು ಸಮಾವೇಶಕ್ಕೆ ಹೆಣ್ಮಕ್ಳು ಎಲ್ಲರೂ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. 27-28ಕ್ಕೆ ಏನು ನಡೆಯುವಂಥ ಈ ಒಂದು ಸಮಾವೇಶ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತೆಗೆದಿದ್ದೇವೆ. ತಾವೆಲ್ಲ ಏನು ಇವತ್ತು ಪತ್ರಿಕಾ ಮಾಧ್ಯಮಗಳು ಆಗಮಿಸಿದೆ, ಇದಕ್ಕೆ ಸ್ವಲ್ಪ ಇದರ ಒಂದು ಪ್ರಚಾರವನ್ನು ನಾವು ಆದಷ್ಟು ಜಾಗ್ರತೆ ಮಾಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಏನೇ ಮಾಡಿದರೂ ಅದರ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ನಾವು ತಮಗೆ ಕೊಡ್ತೇವೆ. ತಾವು ತೆಗೆದುಕೊಂಡು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ನೀವೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ನಾನು 2 ಮಾತುಗಳ ನಂತರ ತಮ್ಮೆಲ್ಲರ ಮನಸ್ಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅದರ ಮುಖಾಂತರವಾಗಿ ಈ ಹಿಂದೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ರಾಜ್ಯದ ವತಿಯಿಂದ ಇದನ್ನು ಸ್ವತಂತ್ರ ಧರ್ಮ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಲಾಗಿತ್ತು. ಈ ಭಾರತ ಸರ್ಕಾರ ಅದನ್ನು ಒಂದು ಸ್ಪಷ್ಟನೆಯನ್ನು ಕೇಳಿ ಹಾಕಿದ್ದಾರೆ. ಆ ಸ್ಪಷ್ಟನೆಯೂ ಕೂಡ ಭಾಳ ಸ್ಪಷ್ಟ ಇಲ್ಲ. ಇದರಲ್ಲಿ ಯಾವುದೋ ಅಸ್ಪಷ್ಟ ಮಾಹಿತಿ ಇರೋದರಿಂದ ವಾಪಸ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಇವರ ಮುಖಾಂತರವಾಗಿ ಯಾವ ಸ್ಪಷ್ಟೀಕರಣಗಳು ಬೇಕೋ ಆ ಸ್ಪಷ್ಟೀಕರಣಗಳನ್ನು ರಾಜ್ಯ ಸರ್ಕಾರ ಕೊಟ್ಟು ಮತ್ತೆ ಇದನ್ನು ಸ್ವತಂತ್ರ ಧರ್ಮ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂಥ ಒಂದು ಬೇಡಿಕೆಯೊಂದಿಗೆ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮಹಿಳಾ ಸಮಾವೇಶದ ಅಧ್ಯಕ್ಷರಾಗಿ ಈ ನಮ್ಮ ಬಸವ ಪೀಠದ ಮಾತೆಯರಾದಂಥ ಗಂಗಾ ಮಾತೆಯವರಿದ್ದಾರೆ. ನಾಡಿನ ಬಹಳಷ್ಟು ಜನ ಸ್ವಾಮೀಜಿಗಳಿದ್ದಾರೆ. ಅವರೆಲ್ಲರೂ ಕೂಡ ಬಸವ ತತ್ವವನ್ನು ಅನುಷ್ಠಾನಗೊಳಿಸುವಂತಹ ಸ್ವಾಮೀಜಿಗಳಾಗಿದ್ದಾರೆ. ಇಲ್ಲಿ ಉದ್ದೇಶ ಏನು ಅಂತ ಹೇಳಿದರೆ, ವೀರಶೈವ ಮಹಾಸಭಾ ದಾವಣಗೆರೆಯಲ್ಲಿ ಸಮ್ಮೇಳನವನ್ನು ಮಾಡಿದಾಗಲೂ ಕೂಡ ಇದನ್ನು ಸ್ವತಂತ್ರ ಧರ್ಮವಾಗಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ಇದೇ ವೀರಶೈವ ಮಹಾಸಭಾದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಹೋದಂಥ ಪ್ರಸ್ತಾವನೆ ವಾಪಸ್ ಬಂತು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ವೀರಶೈವ ಅನ್ನುವಂಥದ್ದು ಹಿಂದೂ ಧರ್ಮದ ಒಂದು ಭಾಗ ಆಗಿದೆ ಅನ್ನುವಂಥದ್ದು. ಈಗ ಮತ್ತೆ ಅವರು ವೀರಶೈವ ಲಿಂಗಾಯತ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲೇ ಪ್ರಸ್ತಾವನೆಯನ್ನು ಕಳಿಸಿದರೆ ಅದು ಕೂಡ ವಾಪಸ್ಸಾಗುವ ಸಾಧ್ಯತೆ ಇದೆ. ಆ ಕಾರಣಕ್ಕೇ ಜಾಗತಿಕ ಲಿಂಗಾಯತ ಮಹಾಸಭಾ ಹುಟ್ಟುಕೊಂಡಿತ್ತು. ಹಾಗಾಗಿ ಜಾಗತಿಕ ಲಿಂಗಾಯತ ಸಭಾ ಇದು ಒಂದು ಬಣವಾಗಿ ಈ ಹಕ್ಕೊತ್ತಾಯಕ್ಕೆ ಮುಂದಾಗಿದೆ.